PUC YouTube classes. First PUC YouTube classes. Date 31/1/2022. 31/1/2022. ಓಕೆ, ಇನ್ನು ಸಮಯ 3:05 ಟೈಮ್. ಓಕೆ, ಇನ್ನು ಚಾಪ್ಟರ್ ಅಂದ್ರೆ ಫಸ್ಟ್ PUC ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ನಾವು ಇವತ್ತು ಕ್ಲಾಸ್ ಮಾಡ್ತಕ್ಕಂಥದ್ದು ಅಂದ್ರೆ ಚಾಪ್ಟರ್ 7 ಅಂದ್ರೆ ಸಾಂಕೇತಿಕ ಮತ್ತು ಅಂದ್ರೆ ಆಧುನಿಕ ಮತ್ತು ಸಾಂಕೇತಿಕ ತರ್ಕಶಾಸ್ತ್ರ ಅಂದ್ರೆ ಚಾಪ್ಟರ್ 7. ಇಲ್ಲಿ ಚಾಪ್ಟರ್ 7 ಅಧ್ಯಾಯದ ಹೆಸರು ಆಧುನಿಕ ಮತ್ತು ಸಾಂಕೇತಿಕ ತರ್ಕಶಾಸ್ತ್ರ, ಮಾಡರ್ನ್ ಅಂಡ್ ಸಿಂಬಾಲಿಕಲ್ ಲಾಜಿಕ್. ಅಂದ್ರೆ ಆಧುನಿಕ ಅಂದ್ರೆ ಮಾಡರ್ನ್, ಆಧುನಿಕ ಮತ್ತು ಸಾಂಕೇತಿಕ ತರ್ಕಶಾಸ್ತ್ರ, ಆಧುನಿಕ ಮತ್ತು ಸಾಂಕೇತಿಕ ತರ್ಕಶಾಸ್ತ್ರ, ಸಾಂಕೇತಿಕ ತರ್ಕಶಾಸ್ತ್ರ. ಈ ಚಾಪ್ಟರ್ ಅಲ್ಲಿ ನಾವೀಗ ಮೊದಲನೇ ಕ್ಲಾಸ್ ಅಂದ್ರೆ ಕ್ಲಾಸ್ 1 ಅಂದ್ರೆ ಇದು ಮೊದಲನೇ ಕ್ಲಾಸ್. ಈ ಚಾಪ್ಟರ್ ಅಲ್ಲಿ ಕ್ಲಾಸ್ 1. ಓಕೆ, ಇನ್ನು ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಅಂದ್ರೆ ಎಕ್ಸಾಮಿನೇಷನ್ ಗೆ ಬರುವಂತ ಕ್ವೆಶ್ಚನ್ಸ್ ಗಳು ಮತ್ತೆ ಈ ಚಾಪ್ಟರ್ ಅಲ್ಲಿ ನಾವು ಈ ಚಾಪ್ಟರ್ ಅನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಂದ್ರೆ ಈ ಚಾಪ್ಟರ್ ಅಲ್ಲಿ ಈ ಕಡೆ ಅಂದ್ರೆ ಆಧುನಿಕ ಮತ್ತು ಸಾಂಕೇತಿಕ ತರ್ಕಶಾಸ್ತ್ರ ಅಂತ ಹೇಳ್ಬಿಟ್ಟು ಅಂದ್ರೆ ಈ ಚಾಪ್ಟರ್ ಅಲ್ಲಿ ಹಾಗಾದ್ರೆ ಇಲ್ಲಿ ತರ್ಕ ವಾಕ್ಯಗಳ ಆಧುನಿಕ ವರ್ಗೀಕರಣ ಅಂತ ಬರುತ್ತೆ. ನೆಕ್ಸ್ಟ್ ಸ್ಮಾಲ್ ಸಬ್ಹೆಡಿಂಗು ತರ್ಕ ವಾಕ್ಯಗಳ ಆಧುನಿಕ ವರ್ಗೀಕರಣ. ತರ್ಕ ವಾಕ್ಯಗಳನ್ನ ಅಂದ್ರೆ ಇತ್ತೀಚೆಗೆ ಆಧುನಿಕವಾಗಿ ಅಂದ್ರೆ ಮಾಡರ್ನ್ ಅಂದ್ರೆ ತರ್ಕ ವಾಕ್ಯಗಳ ವರ್ಗೀಕರಣ. ಸಬ್ಜೆಕ್ಟು ತರ್ಕ ವಾಕ್ಯಗಳ ಆಧುನಿಕ ವರ್ಗೀಕರಣ, ತರ್ಕ ವಾಕ್ಯಗಳ ಆಧುನಿಕ ವರ್ಗೀಕರಣ. ಹಾಗಾದ್ರೆ ತರ್ಕ ವಾಕ್ಯಗಳನ್ನ ಇಲ್ಲಿ 3 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಇಲ್ಲಿ ತರ್ಕ ವಾಕ್ಯಗಳ ಆಧುನಿಕ ವರ್ಗೀಕರಣದಲ್ಲಿ ತರ್ಕ ವಾಕ್ಯಗಳನ್ನ 3 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಅವುಗಳಾದರೆ ಫಸ್ಟ್ 1 ಸರಳ ತಾರ್ಕಿಕ ವಾಕ್ಯಗಳು. ಅಂದ್ರೆ ಮೊದಲನೇದು ಸರಳ ತಾರ್ಕಿಕ ವಾಕ್ಯಗಳು, ಸರಳ ತರ್ಕ ವಾಕ್ಯಗಳು ಅಥವಾ ತಾರ್ಕಿಕ ವಾಕ್ಯಗಳು, ಸರಳ ತಾರ್ಕಿಕ ವಾಕ್ಯಗಳು. ಇನ್ನು ಸೆಕೆಂಡ್ 1 ಸಂಯುಕ್ತ ತಾರ್ಕಿಕ ವಾಕ್ಯಗಳು, ಸಂಯುಕ್ತ ತಾರ್ಕಿಕ ವಾಕ್ಯಗಳು. ಇನ್ನು ಥರ್ಡ್ 1 ಸಾಮಾನ್ಯ ತಾರ್ಕಿಕ ವಾಕ್ಯಗಳು, ಸಾಮಾನ್ಯ ತಾರ್ಕಿಕ ವಾಕ್ಯಗಳು, ಸಾಮಾನ್ಯ ತಾರ್ಕಿಕ ವಾಕ್ಯಗಳು ಅಥವಾ ತರ್ಕ ವಾಕ್ಯಗಳು. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಫಸ್ಟ್ 1 ಯಾಕೆಂದ್ರೆ ಕ್ವಶನ್ಸ್ ಅನ್ನ 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ ಸರಳ ತಾರ್ಕಿಕ ವಾಕ್ಯಗಳು ಎಂದರೇನು 1 ಮಾರ್ಕ್ ಕ್ವಶನ್ ಸಿಕ್ಕಿರಬಹುದು, ಅಥವಾ ಸಂಯುಕ್ತ ತಾರ್ಕಿಕ ವಾಕ್ಯಗಳು ಎಂದರೇನು 1 ಮಾರ್ಕ್ ಕ್ವಶನ್ ಕೇಳಬಹುದು. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ನಾವು ಡೆಫಿನೇಷನ್ಸ್ ಹೇಳೋದಾದ್ರೆ ವ್ಯಾಖ್ಯಾನವನ್ನ ಇಲ್ಲಿ ಫಸ್ಟ್ 1 ಸರಳ ತಾರ್ಕಿಕ ವಾಕ್ಯಗಳು
ಎಂದರೇನು? 1 ಮಾರ್ಕ್ ಕ್ವೆಶ್ಚನ್ಸ್. ಅದಕ್ಕೆ ಡೆಫಿನೇಷನ್ ಅಂದ್ರೆ ಒಂದೇ ಒಂದು ಹೇಳಿಕೆಯನ್ನ ಒಳಗೊಂಡಂತಹ ವಾಕ್ಯಗಳಿಗೆ ಸರಳ ತಾರ್ಕಿಕ ವಾಕ್ಯಗಳು ಎಂದು ಹೆಸರು. 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಡೆಫಿನೇಷನ್ ಯಾರು ಕ್ವೆಶ್ಚನ್ ಕೇಳ್ತಾನೆ, ಸರಳ ತಾರ್ಕಿಕ ವಾಕ್ಯಗಳು ಎಂದರೇನು? ಅದಕ್ಕೆ ಡೆಫಿನೇಷನ್ ಒಂದೇ ಒಂದು ಹೇಳಿಕೆಯನ್ನ ಒಳಗೊಂಡಂತಹ ತರ್ಕ ವಾಕ್ಯಗಳಿಗೆ ಡ್ಯಾಶ್ ಏನು ಸರಳ ತಾರ್ಕಿಕ ವಾಕ್ಯಗಳು ಅಂಡರ್ಲೈನ್ ಸಿಗ್ನೇಚರ್ ಕಾಮ್ಸ್ ಅಲ್ಲಿ ಎಂದು ಹೆಸರು. ಓಕೆ, ಹಾಗಾದ್ರೆ ಇದಕ್ಕೆ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಹೇಳಿಕೆಯನ್ನು ಒಳಗೊಂಡಂತಹ ವಾಕ್ಯಗಳು ಅಂದ್ರೆ ಸಂಗೊಳ್ಳಿ ರಾಯಣ್ಣ ಧೀರ ಮತ್ತು ಪರಾಕ್ರಮಿಯು. ಇಲ್ಲಿ ಏನು ಉದಾಹರಣೆ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರ ಮತ್ತು ಪರಾಕ್ರಮಿ. ಇಲ್ಲಿ ಹೇಳಿಕೆಗಳ ಸಂಖ್ಯೆ 1. ಎಷ್ಟು? ಯಾವುದು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರ ಮತ್ತು ಪರಾಕ್ರಮಿ. ಇಲ್ಲಿ ಒಂದೇ ಒಂದು ಹೇಳಿಕೆಯನ್ನ ಒಳಗೊಂಡಿರೋದ್ರಿಂದ ಇದನ್ನು ನಾವು ಸರಳ ತಾರ್ಕಿಕ ವಾಕ್ಯಗಳು ಎಂದು ಹೆಸರು. ನೆಕ್ಸ್ಟ್ ಅಂಶ ಬರೀಗೋ ಸಂಯುಕ್ತ ತಾರ್ಕಿಕ ವಾಕ್ಯಗಳು ಎಂದರೇನು? 1 ಮಾರ್ಕ್ ಕ್ವೆಶ್ಚನ್ಸ್. ಅದಕ್ಕೆ ಡೆಫಿನೇಷನ್ ಒಂದಕ್ಕಿಂತ ಹೆಚ್ಚು ತಾರ್ಕಿಕ ವಾಕ್ಯಗಳನ್ನು ಅಥವಾ ತರ್ಕ ವಾಕ್ಯಗಳನ್ನ ಒಳಗೊಂಡಂತಹ ವಾಕ್ಯಗಳಿಗೆ ನಾವು ಸಂಯುಕ್ತ ತಾರ್ಕಿಕ ವಾಕ್ಯಗಳು ಎಂದು ಹೆಸರು. 1 ಮಾರ್ಕ್ ಕ್ವೆಶ್ಚನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಕೇಳ್ತಾನೆ, ಸಂಯುಕ್ತ ತಾರ್ಕಿಕ ವಾಕ್ಯಗಳು ಎಂದರೇನು? ಅದಕ್ಕೆ ಡೆಫಿನೇಷನ್ ಒಂದಕ್ಕಿಂತ ಹೆಚ್ಚು ತರ್ಕ ವಾಕ್ಯಗಳನ್ನ ಒಳಗೊಂಡಂತಹ ತಾರ್ಕಿಕ ವಾಕ್ಯಗಳಿಗೆ ಅಥವಾ ತರ್ಕ ವಾಕ್ಯಗಳಿಗೆ ಸಂಯುಕ್ತ ತರ್ಕ ವಾಕ್ಯಗಳು ಎಂದು ಹೆಸರು. ಹಾಗಾದ್ರೆ ಅದರ ಕೆಳಗಡೆ ಲೈನಲ್ಲಿ ಫಾರ್ ಎಕ್ಸಾಂಪಲ್ ಅಂದ್ರೆ ಭಾರತೀಯರು ಬುದ್ಧಿವಂತರು ಮತ್ತು ಪ್ರಾಮಾಣಿಕರು. ಈ ಸಂಯುಕ್ತ ತಾರ್ಕಿಕ ವಾಕ್ಯಕ್ಕೆ ಫಾರ್ ಎಕ್ಸಾಂಪಲ್ ಯಾವುದಲ್ಲಿ ಭಾರತೀಯರು ಪ್ರಾಮಾಣಿಕರು ಮತ್ತು ಬುದ್ಧಿವಂತರು. ಹಾಗಾದ್ರೆ ಇಲ್ಲಿ ಪ್ರಸ್ತುತ ಉದಾಹರಣೆಯಲ್ಲಿ ಏನು ಎಷ್ಟು ಹೇಳಿಕೆಗಳಿವೆ? 2 ಹೇಳಿಕೆಗಳಿವೆ. ಒಂದು ಭಾರತೀಯರು ಪ್ರಾಮಾಣಿಕರು ಎನ್ನುವಂಥದ್ದು ಒಂದು ಹೇಳಿಕೆ, ಮತ್ತೊಂದು 2ನೇ ಹೇಳಿಕೆ ಯಾವ್ದಪ್ಪ ಅಂದ್ರೆ ಭಾರತೀಯರು ಬುದ್ಧಿವಂತರು. ಹಾಗಾದ್ರೆ ಈ ಒಂದಕ್ಕಿಂತ ಹೆಚ್ಚು ಅಂದ್ರೆ ಪ್ರಸ್ತುತ ಉದಾಹರಣೆಯಲ್ಲಿ 2 ಹೇಳಿಕೆಗಳನ್ನ ಒಳಗೊಂಡಿರೋದ್ರಿಂದ ಅದನ್ನು ಸಂಯುಕ್ತ ತಾರ್ಕಿಕ ವಾಕ್ಯಗಳು ಎಂದು ಹೆಸರು. ಓಕೆ, ಇನ್ನು ಲಾಸ್ಟ್ ಒನ್ ಸಾಮಾನ್ಯ ತರ್ಕ ವಾಕ್ಯಗಳು ಎಂದರೇನು? ಅದಕ್ಕೆ ಡೆಫಿನೇಷನ್ ಸಾಮಾನ್ಯ ತರ್ಕ ವಾಕ್ಯಗಳು ಎಂದರೆ ಇವು ವರ್ಗ ಸೂಚಕ ಪದಗಳಾಗಿವೆ. ಫಸ್ಟ್ ಪಾಯಿಂಟ್ ಏನಿಲ್ಲಿ ಸಾಮಾನ್ಯ ತರ್ಕ ವಾಕ್ಯಗಳು ಎಂದರೇನು? 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಫಸ್ಟ್ ಪಾಯಿಂಟ್ಸ್ ಅಂದ್ರೆ ಏನು? ಸಾಮಾನ್ಯ ತರ್ಕ ವಾಕ್ಯಗಳು ವರ್ಗ ಸೂಚಕ ಪದಗಳಾಗಿವೆ. ಇದು ಫಸ್ಟ್ ಪಾಯಿಂಟ್ಸ್. ಇದರ ಕಂಟಿನ್ಯೂಷನ್ ಸೆಕೆಂಡ್ ಪಾಯಿಂಟ್ಸ್. ಹಾಗಾದ್ರೆ ಇಲ್ಲಿ ಸಾಮಾನ್ಯ ತರ್ಕ ವಾಕ್ಯಗಳು ಇವುಗಳು ಒಂದು ವರ್ಗವನ್ನ ಇವು ಬೇರ್ಪಡಿಸುತ್ತವೆ ಅಥವಾ ಒಂದು ವರ್ಗವನ್ನ ಇನ್ನೊಂದು ವರ್ಗಕ್ಕೆ ಸೇರಿಸುತ್ತವೆ. ಸೆಕೆಂಡ್ ಪಾಯಿಂಟ್ಸ್ ಏನು? ಇಲ್ಲಿ ಸಾಮಾನ್ಯ ತರ್ಕ ವಾಕ್ಯಗಳು ಒಂದು ವರ್ಗವನ್ನ ಮತ್ತೊಂದು ವರ್ಗದಿಂದ ಬೇರ್ಪಡಿಸುತ್ತವೆ, ಇಲ್ಲ ಒಂದು ವರ್ಗವನ್ನ ಮತ್ತೊಂದು ವರ್ಗಕ್ಕೆ ಇವು ಸೇರಿಸುತ್ತವೆ, ಸೇರ್ಪಡೆ ಮಾಡುತ್ತವೆ ಎಂಬುದಾಗಿ ನಾವು ಇವುಗಳನ್ನ ವಿವರಿಸೋಣ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಮಾನ್ಯ ತಾರ್ಕಿಕ ವಾಕ್ಯಗಳಿಗೆ ಇಲ್ಲಿ ಉದಾಹರಣೆ ಬೆಂಗಳೂರಿನವರು ಭಾರತೀಯರು. ಹಾಗಾದ್ರೆ ಇಲ್ಲಿ ನಾವು ಬೆಂಗಳೂರಿನವರು ಭಾರತೀಯರು ಯಾವುದಕ್ಕೆ ನಾವು ಸೇರ್ಪಡೆ ಮಾಡಿದೀವಿ? ಮೊದಲನೇ ಉದಾಹರಣೆ ಯಾವುದು? ಬೆಂಗಳೂರಿನವರು ಭಾರತೀಯರು. ಹಾಗಾದ್ರೆ ನಾವು ಇಲ್ಲಿ ಸೇರ್ಪಡೆಯಾಗಿದೆಯೋ ಅಥವಾ ಬೇರ್ಪಡಿಸುವಿಕೆ ಅನ್ನುವಂಥದ್ದಾಗಿದೆಯೋ? ಈಗ ನಾವು ಈ ರೀತಿ ನೋಡಿದ್ರೆ ಇಲ್ಲಿ ಬೆಂಗಳೂರಿನವರು ಭಾರತೀಯರು ಅಂದ್ರೆ ನಾವು ಸೇರ್ಪಡೆ ಮಾಡಿದ್ವಿ. ಯಾರನ್ನ ಯಾವುದಕ್ಕೆ? ಬೆಂಗಳೂರಿನವರನ್ನ ನಾವು ಭಾರತೀಯರಿಗೆ ನಾವು ಅದನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು.
ಇಲ್ಲಿ ಏನಾಗಿದೆ ಅಂದ್ರೆ ಸಾಮಾನ್ಯ ತಾರ್ಕಿಕ ವಾಕ್ಯಗಳು ಅಂದ್ರೆ ಡೆಫಿನೇಷನ್ಸ್ ಎರಡು ಪಾಯಿಂಟ್ಸ್ ಏನು ಸಾಮಾನ್ಯ ತಾರ್ಕಿಕ ವಾಕ್ಯಗಳು ವರ್ಗ ಸೂಚಕ ಪದಗಳಾಗಿವೆ. ಒಂದು ವರ್ಗವನ್ನು ಸೂಚಿಸುವಂತದ್ದು ನಾವೊಂದಲ್ಲ ಭಾರತೀಯರು ಅಂತ ಹೇಳ್ಬಿಟ್ಟು ಅದೊಂದು ವರ್ಗ, ಕತ್ತೆಗಳು ಅದೊಂದು ವರ್ಗ, ಕುದುರೆಗಳು ಅದೊಂದು ವರ್ಗ. ಈ ರೀತಿ ಏನಾಗ್ತದೆ ಇಲ್ಲಿ ಸಾಮಾನ್ಯ ತಾರ್ಕಿಕ ವಾಕ್ಯಗಳು ಅಂದ್ರೆ ಎರಡು ಪಾಯಿಂಟ್ಸ್. ಮೊದಲನೇ ಪಾಯಿಂಟ್ಸ್ ಏನಪ್ಪ ಅಂದ್ರೆ ಸಾಮಾನ್ಯ ತರ್ಕ ವಾಕ್ಯಗಳು ವರ್ಗ ಸೂಚಕ ಪದಗಳಾಗಿವೆ. ಇನ್ನು ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ಸಾಮಾನ್ಯ ತರ್ಕ ವಾಕ್ಯಗಳು ಇವುಗಳು ಕೆಲವು ಹೇಳಿಕೆಗಳನ್ನ ಬೇರ್ಪಡಿಸುತ್ತವೆ ಅಥವಾ ಸೇರ್ಪಡೆ ಮಾಡುತ್ತವೆ ಅಂದ್ರೆ ಸೇರಿಸುತ್ತವೆ. ಫಾರ್ ಎಕ್ಸಾಂಪಲ್ ಅದರ ಕೆಳಗಡೆ ಉದಾಹರಣೆಯಲ್ಲಿ ಭಾರತೀಯರು ಅಂದ್ರೆ ಬೆಂಗಳೂರಿನವರು ಭಾರತೀಯರು ಇದು ಉದಾಹರಣೆ ಒಂದು. ಹಾಗಾದ್ರೆ ಇಲ್ಲಿ ಏನು ಸೇರ್ಪಡಿಸುವಿಕೆನೋ ಅಥವಾ ಬೇರ್ಪಡಿಸುವಿಕೆನೋ ಎಂಬುದನ್ನು ನಾವಿಲ್ಲಿ ಗಮನಿಸಿದರೆ ಬೆಂಗಳೂರಿನವರು ಭಾರತೀಯರು, ಬೆಂಗಳೂರಿನವರನ್ನ ಸೇರ್ಪಡೆ ಮಾಡಿದ್ದೀವಿ. ಯಾರಿಗೆ ಸೇರ್ಪಡೆ ಮಾಡಿದ್ದೀವಿ? ಬೆಂಗಳೂರಿನವರನ್ನ ಭಾರತೀಯರಿಗೆ ನಾವು ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ವರ್ಗ ಹಾಗಾದ್ರೆ ಯಾವ್ದಪ್ಪ? ಉದಾಹರಣೆ 2 ಕುದುರೆಗಳು ಕತ್ತೆಗಳಲ್ಲ ಅಂದ್ರೆ ನಾವಿಲ್ಲಿ ಒಂದು ವರ್ಗದಿಂದ ಮತ್ತೊಂದು ವರ್ಗವನ್ನು ಬೇರ್ಪಡಿಸಿದ್ವಿ. ಯಾವುದನ್ನ ಬೇರ್ಪಡಿಸಿದ್ವಿ? ಕುದುರೆಗಳನ್ನ ಕತ್ತೆಗಳಿಂದ ಬೇರ್ಪಡಿಸಿದ್ವಿ. ಯಾಕೆಂದ್ರೆ ಕುದುರೆಗಳು ಕತ್ತೆಗಳಲ್ಲ. ಕತ್ತೆಗಳನ್ನುವಂಥದ್ದು ಒಂದು ವರ್ಗ, ಆ ವರ್ಗದಿಂದ ಕುದುರೆಗಳು ಎನ್ನುವಂತ ಒಂದು ವರ್ಗವನ್ನು ನಾವು ಬೇರ್ಪಡಿಸಿರುವಂಥದ್ದು. ಇದು ಇಲ್ಲಿ ಸಾಮಾನ್ಯ ತರ್ಕವಾಕ್ಯಗಳು ಎಕ್ಸ್ಪ್ಲನೇಷನ್ಗೆ ಅದು ಉದಾಹರಣೆಗಳು. ಹಾಗಾದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್ ಎಕ್ಸಾಮಿನೇಷನ್ ಕೇಳಿದ್ರಿ ಬರೀಬಹುದಲ್ಲ? ಯಾಕೆಂದ್ರೆ ಸರಳ ತಾರ್ಕಿಕ ವಾಕ್ಯಗಳು ಎಂದರೇನು ಅದಕ್ಕೆ ಡೆಫಿನೇಷನ್ ಒಂದೇ ಒಂದು ಹೇಳಿಕೆಯನ್ನ ಒಳಗೊಂಡಂತಹ ವಾಕ್ಯಗಳಿಗೆ ಸರಳ ತಾರ್ಕಿಕ ವಾಕ್ಯಗಳು ಎಂದು ಹೆಸರು. 1 ಮಾರ್ಕ್ ಕ್ವೆಶ್ಚನ್ಸ್ ಅಂಡರ್ಲೈನ್ ಸಿಂಗಲ್ ಯುನಿಟೆಡ್ ಕಾಮರ್ಸ್ ಅಲ್ಲಿ. ಇನ್ನು ಫಾರ್ ಎಕ್ಸಾಂಪಲ್ ಕ್ರಾಂತಿವೀರ, ಸಂಗೊಳ್ಳಿ ರಾಯಣ್ಣ, ಧೀರ ಪರಾಕ್ರಮಿ ಒಂದೇ ಹೇಳಿಕೆಯನ್ನು ಒಳಗೊಂಡಿದೆ. ಅದೇ ರೀತಿ ಸಂಯುಕ್ತ ತಾರ್ಕಿಕ ವಾಕ್ಯಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚು ತರ್ಕ ವಾಕ್ಯಗಳನ್ನ ಒಳಗೊಂಡಂತಹ ವಾಕ್ಯಗಳಿಗೆ ಸಂಯುಕ್ತ ತಾರ್ಕಿಕ ವಾಕ್ಯಗಳು ಎಂದು ಹೆಸರು. ಫಾರ್ ಎಕ್ಸಾಂಪಲ್ ಇಲ್ಲಿ ಭಾರತೀಯರು ಬುದ್ಧಿವಂತರು ಮತ್ತು ಪ್ರಾಮಾಣಿಕರು. ಇಲ್ಲಿ ಹೇಳಿಕೆಗಳ ಸಂಖ್ಯೆ 2 ಯಾವಪ್ಪ ಅಂದ್ರೆ ಒಂದು ಭಾರತೀಯರು ಪ್ರಾಮಾಣಿಕರು, ಮತ್ತೊಂದು ಭಾರತೀಯರು ಬುದ್ಧಿವಂತರು. ಇಲ್ಲಿ ಇದು ನಾವು ಸಂಯುಕ್ತ ತಾರ್ಕಿಕ ವಾಕ್ಯ ಅಂತ ಕರಿತೀವಿ. ಲಾಸ್ಟ್ ಒನ್ ಸಾಮಾನ್ಯ ತಾರ್ಕಿಕ ವಾಕ್ಯಗಳು ಅಂದ್ರೆ ಇವು ವರ್ಗ ಸೂಚಕ ಪದಗಳಾಗಿವೆ. ಇಲ್ಲಿ ಒಂದು ವರ್ಗವನ್ನ ಮತ್ತೊಂದು ವರ್ಗದಿಂದ ಬೇರ್ಪಡಿಸುವಿಕೆ ಅಥವಾ ಒಂದು ವರ್ಗವನ್ನ ಮತ್ತೊಂದು ವರ್ಗಕ್ಕೆ ಇಲ್ಲಿ ಸೇರಿಸುವಂಥದ್ದು. ಈ ವಿಧಾನವನ್ನ ಸಾಮಾನ್ಯ ತಾರ್ಕಿಕ ವಾಕ್ಯಗಳು ಎಂದು ಹೆಸರು. ಓಕೆ, ಹಾಗಾದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಇಂಡಿವಿಜುವಲ್ ಅಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಲಾಗುತ್ತದೆ. ನೆಕ್ಸ್ಟ್ ಹಾಗಾದ್ರೆ ಟಾಪಿಕ್ ಮುಂದಿನದು ಇಲ್ಲಿ ಸಂಯೋಜನೆ. 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾರೆ. ಯಾಕೆ 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಸಂಯೋಜನೆ ಎಂದರೇನು 1 ಮಾರ್ಕ್ ಕ್ವೆಶ್ಚನ್ಸ್ ಮತ್ತು 5 ಮಾರ್ಕ್ ಕ್ವೆಶ್ಚನ್ಸ್ ಕೂಡ ಈ ಟಾಪಿಕ್ ಅನ್ನ ಕೇಳಬಹುದು. ಯಾಕೆ? ಸಂಯೋಜನೆಯ ಸತ್ಯತಾ ಮೌಲ್ಯ ಕೋಷ್ಟಕ ಬರೆಯಿರಿ. 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದಾಗ ಒಂದು 6 ಪಾಯಿಂಟ್ಸ್ ಅನ್ನು ಬರೆಯಬೇಕು ಮತ್ತು ಸತ್ಯತಾ ಮೌಲ್ಯದ ಕೋಷ್ಟಕವನ್ನು ಬರೆಯಬೇಕು ಮತ್ತು ಹೇಳಿಕೆಗಳನ್ನು ಕೂಡ ಬರೆಯಬೇಕಾಗುತ್ತೆ. ಇನ್ನು 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದಾಗ ಒಂದು 2 ಪಾಯಿಂಟ್ಸ್ ಅನ್ನು ಬರೆಯುವಂಥದ್ದು. ಹಾಗಾದರೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಟಾಪಿಕ್ ಫಸ್ಟ್ ಒಂದು ಸಬ್ಜೆಕ್ಟ್ ಸಂಯೋಜನೆ. 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಸಂಯೋಜನೆ ಎಂದರೇನು ಆಯ್ತಾ? ಸಂಯೋಜನೆ. ಹಾಗಾದ್ರೆ ಇಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಸಂಯೋಜನೆ ಎಂದರೇನು. ಓಕೆ, ಹಾಗಾದ್ರೆ ಇದಕ್ಕೆ ಡೆಫಿನೇಷನ್ 2 ಹೇಳಿಕೆಗಳನ್ನ ಮತ್ತು ಎನ್ನುವ ಪದದಿಂದ ಒಟ್ಟುಗೂಡಿಸುವುದಕ್ಕೆ ಅಥವಾ ಒಂದುಗೂಡಿಸುವುದಕ್ಕೆ ಸಂಯೋಜನೆ ಎಂದು ಹೆಸರು. 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ. ಹೇಗೆ ಅಂದ್ರೆ ಸಂಯೋಜನೆ ಎಂದರೇನು ಅದಕ್ಕೆ ಡೆಫಿನೇಷನ್ 2 ಹೇಳಿಕೆಗಳನ್ನು ಮತ್ತು ಎನ್ನುವ ಪದದಿಂದ ಒಟ್ಟುಗೂಡಿಸುವುದಕ್ಕೆ ಅಥವಾ ಒಂದುಗೂಡಿಸುವುದಕ್ಕೆ ಸಂಯೋಜನೆ ಎಂದು ಹೆಸರು. ಓಕೆ, ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಸಂಯೋಜನೆಗೆ ಫಾರ್ ಎಕ್ಸಾಂಪಲ್ ಈ ಕಡೆ ಇಲ್ಲಿ
ನೋಡಿ. ಈಗ ಉದಾಹರಣೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರ ಕಾಮಸ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕ. ಹಾಗಾದಲ್ಲಿ ಏಳಿಗೆಗಳ ಸಂಖ್ಯೆ ಎಷ್ಟು? ಏಳಿಗೆಗಳ ಸಂಖ್ಯೆ 2. ಯಾವ ಒಂದು ಉದಾಹರಣೆ ನಾವು ನೋಡಿದ್ವಲ್ಲ, ಯಾಕೆಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರನು ಕಾಮಸ್, ಅದರಲ್ಲಿ ಕಂಟಿನ್ಯೂಷನ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕ. ಈ ಉದಾಹರಣೆಯಲ್ಲಿ, ಪ್ರಸ್ತುತ ಉದಾಹರಣೆಯಲ್ಲಿ ಇಲ್ಲಿ ಏಳಿಗೆಗಳ ಸಂಖ್ಯೆ 2 ಇವೆ. ಈ 2 ಏಳಿಗೆಗಳನ್ನ ಈ ಸಂಯೋಜನೆಯನ್ನು ಬಳಸಿ ಹೇಳಬಹುದು. ಸಂಯೋಜನೆಯ ಸಂಕೇತ ಮತ್ತು ಎನ್ನುವಂಥದ್ದು. ಹಾಗಾದ್ರೆ ನಾವು ಈ 2 ಏಳಿಗೆಗಳನ್ನ ಸಂಯೋಜನೆಯ ಬಳಸಿ ಹೇಳೋದಾದ್ರೆ ಹೇಗೆ ಹೇಳ್ತೀವಿ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರನು ಮತ್ತು ಅನ್ನುವಂಥದ್ದು ಇಲ್ಲಿ ಸಂಕೇತ, ಸಂಯೋಜನೆಯ ಸಂಕೇತ. ಇಲ್ಲಿ ಡೆಫಿನೇಷನ್ ಸಂಯೋಜನೆ ಏನಪ್ಪ ಅಂದ್ರೆ 2 ಏಳಿಗೆಗಳನ್ನ ಮತ್ತು ಎನ್ನುವ ಪದದಿಂದ ಒಟ್ಟುಗೂಡಿಸುವುದಕ್ಕೆ ಅಥವಾ ಒಂದುಗೂಡಿಸುವುದಕ್ಕೆ ಸಂಯೋಜನೆ ಎಂದು ಹೆಸರು. ಹಾಗಾದ್ರೆ ಅದರ ಕೆಳಗಡೆ ಏನನ್ನು ಉದಾಹರಣೆಯನ್ನು ಬರೆದ್ವಿ. ಏನು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರನು ಕಾಮಸ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕ. ಹಾಗಾದ್ರೆ 2 ಹೇಳಿಕೆಗಳಿದ್ದಾವೆ. ಈ 2 ಹೇಳಿಕೆಗಳನ್ನ ನಾವು ಸಂಯೋಜನೆಯನ್ನ ಬಳಸಿ, ಅಂದ್ರೆ ಮತ್ತು ಎನ್ನುವ ಪದವನ್ನ ಬಳಸಿ ನಾವು ಇದನ್ನ ಸಂಯೋಜಿಸುವಂಥದ್ದು. ಯಾಕೆ ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರನು ಮತ್ತು ಅದು ಕಂಡಲೈನ್, ಮತ್ತು ಇದು ಸಂಯೋಜನೆಯ ಸಂಕೇತ, ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕ. ಈ ರೀತಿಯಾಗಿ ನಾವಿಲ್ಲಿ ಏನನ್ನ ಈ 2 ಹೇಳಿಕೆಗಳನ್ನು ಒಟ್ಟುಗೂಡಿಸೋದಕ್ಕೆ ಸಂಯೋಜನೆ ಎಂದು ಹೆಸರು. ಫಸ್ಟ್ ಪಾಯಿಂಟ್ಸ್ ನಿಮ್ಗೆ ಆಯ್ತು. ಸಂಯೋಜನೆ ಅಂದ್ರೆ ಏನಕ್ಕೆ? 2 ಹೇಳಿಕೆಗಳನ್ನ ಮತ್ತು ಎನ್ನುವ ಪದದಿಂದ ಒಟ್ಟುಗೂಡಿಸುವುದಕ್ಕೆ ನಾವು ಸಂಯೋಜನೆ ಎಂದು ಹೆಸರು. ಫಾರ್ ಎಕ್ಸಾಂಪಲ್ ಒಂದು ಕೆಳಗಡೆ ಏನೇ ಮಾಡಿದ್ರಿ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧೀರನು ಕಾಮಸ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಮಾಣಿಕನು. ನಾವು ಸಂಯೋಜನೆ ಬಳಸಿರೋದಾದ್ರೆ ಇದನ್ನ ಮತ್ತು ಎನ್ನುವ ಪದದಿಂದ 2 ಹೇಳಿಕೆಗಳನ್ನ ಒಟ್ಟುಗೂಡಿಸೋದಕ್ಕೆ, ಒಂದುಗೂಡಿಸಿ ನಾವು ಬರೆಯೋದಕ್ಕೆ ಸಂಯೋಜನೆ ಎಂದು ಹೆಸರು. ಹಾಗಾಗಿ ಈ ಸಂಯೋಜನೆಯಲ್ಲಿ ನಾವು ಎಷ್ಟು 1 ಮಾರ್ಕ್ ಕ್ವೆಶ್ಚನ್ ಸಿಕ್ಕಿದ್ರೆ ಅದರ ಡೆಫಿನೇಷನ್ ಮತ್ತು ಉದಾಹರಣೆ ಬರೋದು ಸಾಕು. 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಅದೊಂದು ಡೆಫಿನೇಷನ್ ಮತ್ತು ಅದೊಂದು ಉದಾಹರಣೆಯನ್ನು ಬರೆದ್ರೆ ಸಾಕು. ಇನ್ನು 5 ಮಾರ್ಕ್ ಕ್ವೆಶ್ಚನ್ಸ್ ಬರೆಯೋದಾದ್ರೆ ಫಸ್ಟ್ ಇದೊಂದು ಪಾಯಿಂಟ್ಸ್ ಬರೆದ್ರಿ, ಒಂದು ಉದಾಹರಣೆಯನ್ನು ಬರೆದ್ರಿ, ನೆಕ್ಸ್ಟ್ ಹಾಗಾದ್ರೆ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ಸ್ ಬರೀತೀವಿ. ಏನು? ಸಂಯೋಜನೆಯ ಸಂಕೇತ ಡಾಟ್. ಅದಾದ್ಮೇಲೆ ಇಲ್ಲಿ ಸಂಯೋಜನೆಯ ಸಂಕೇತ ಡಾಟ್. ಇದು ಥರ್ಡ್ ಪಾಯಿಂಟ್ಸ್ ಮಾಡ್ಕೊಂತೀವಿ. ಅಥವಾ ನೆಕ್ಸ್ಟ್ ಪಾಯಿಂಟ್ಸ್ ಗೆ ನೀವು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದಾಗ 1 ಮಾರ್ಕ್ ಬಾರ್ 5 ಮಾರ್ಕ್ 1 ಮಾರ್ಕ್ ಕ್ವೆಶ್ಚನ್ಸ್ ಅಥವಾ 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದಾಗ ನೀವೇನ್ ಮಾಡ್ತೀರಿ? 1 ಮಾರ್ಕಿಗೆ ಬರೆದ್ರಿ, ನೆಕ್ಸ್ಟ್ 5 ಮಾರ್ಕಿಗೆ ಬರೆಯೋದಾದ್ರೆ ಇಲ್ಲಿ 5 ಅಥವಾ 6 ಪಾಯಿಂಟ್ಸ್ ಅನ್ನು ಬರೆಯಬೇಕು. ಈಗಾಗಲೇ 1 ಪಾಯಿಂಟ್ಸ್ ಆಯ್ತು, 1 ಪಾಯಿಂಟ್ಸ್. ನೆಕ್ಸ್ಟ್ ನಾವು ಸಂಯೋಜನೆಯ ಸಂಕೇತ ಡಾಟ್. ಸಂಯೋಜನೆಯ ಸಂಕೇತ ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಡಾಟ್ ಅಂದ್ರೆ ಇದರ ಸಂಕೇತ ಸಿಂಬಲ್ ಫುಲ್ ಸ್ಟಾಪ್ ಚಿಕ್ಕದಾಗುತ್ತದೆ. ಇದನ್ನ ಡಾಟ್ ಅಂತ ಕರೀತೀವಿ. ಇಂಟು ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಪ್ರೊನೌನ್ಸಿಯೇಷನ್ ಡಾಟ್. ಸಂಯೋಜನೆಯ ಸಂಕೇತ ಡಾಟ್. ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಈ ಕಡೆ ಹಾಗಾದ್ರೆ ನಾವಿಲ್ಲಿ ಪಿ ಮತ್ತು ಕ್ಯೂ, ಇಲ್ಲಿ ಪಿ ಮತ್ತು ಕ್ಯೂ 2 ಹೇಳಿಕೆಗಳನ್ನ ತೆಗೆದುಕೊಂಡ್ರೆ ಡಾಟ್ ಬಳಸಿ ಹೇಳೋದಾದ್ರೆ ಇಲ್ಲಿ 2 ಹೇಳಿಕೆಗಳು ಯಾವುವು? ಪಿ ಮತ್ತು ಕ್ಯೂ. ಆ 2 ಹೇಳಿಕೆಗಳನ್ನ ನಾವು ತೆಗೆದುಕೊಂಡು ಡಾಟ್ ಬಳಸಿ ಹೇಳೋದಾದ್ರೆ ಯಾಕೆ ಬರೀಬೇಕು? ಈಗ ಪಿ ಮತ್ತು ಕ್ಯೂ 2 ಹೇಳಿಕೆಗಳಾದ್ರೆ ಡಾಟ್ ಬಳಸಿ ನಾವು ಬರೆಯೋದಾದ್ರೆ ಯಾವ ರೀತಿ ನಾವು ಸಾಂಕೇತಿಸಬಹುದು? ಪಿ ಡಾಟ್ ಕ್ಯೂ ಎಂಬುದಾಗಿ ನಾವು ಸಾಂಕೇತಿಸುವಂಥದ್ದು.
ಅರ್ಥನೇ ಓಕೆ ಏನಿಲ್ಲಿ ಇಲ್ಲಿ ಈ ಕಡೆ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳಾದರೆ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳಾದರೆ ಕಾಮರ್ಸ್ ಡಾಟ್ ಬಳಸಿರೋದಾದ್ರೆ ನಾವು ಹೇಗೆ ಡಾಟ್ ಅನ್ನು ಬಳಸಿ ನಾವು ಯಾವ ರೀತಿಯಾಗಿ ನಾವು ಈ ಹೇಳಿಕೆಗಳನ್ನು ನಾವು ಸಾಧಿಸಬಹುದು ಹಾಗಾದ್ರೆ ಡಾಟ್ ಬಳಸಿ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳಾದರೆ ನಾವು ಡಾಟ್ ಬಳಸಿ ಹೇಳೋದಾದ್ರೆ ಅವುಗಳ ಸಂಯೋಜನೆಯನ್ನ ಪಿ ಡಾಟ್ ಕ್ಯೂ ಅಂದ್ರೆ ಇವುಗಳ ಅಥವಾ ಅವುಗಳ ಸಂಯೋಜನೆಯನ್ನ ಪಿ ಡಾಟ್ ಕ್ಯೂ ಸಂಯೋಜನೆ ಸಂಕೇತ ಡಾಟ್ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳಾದರೆ ಡಾಟ್ ಬಳಸಿರೋದಾದರೆ ಪಿ ಡಾಟ್ ಕ್ಯೂ ಎಂಬುದಾಗಿ ಸಾಂಕೇತಿಸಬಹುದು ಅವುಗಳ ಸಂಯೋಜನೆಯನ್ನ ಅಥವಾ ಅವುಗಳ ಸಂಯೋಜನೆ ಪಿ ಡಾಟ್ ಕ್ಯೂ ಎಂಬುದಾಗಿ ನಾವು ಇದನ್ನ ಸಾಂಕೇತಿಸಬಹುದು ಓಕೆ ನೆಕ್ಸ್ಟ್ ಪಾಯಿಂಟ್ಸ್ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಈ ಸಂಯೋಜನೆಯಲ್ಲಿ ಪ್ರತಿಯೊಂದು ಹೇಳಿಕೆಯೂ ಕೂಡ ಇಲ್ಲ ಸತ್ಯವಾಗಿರುತ್ತದೆ ಬಟ್ ಅಸತ್ಯವಾಗಿರುತ್ತದೆ ಇಲ್ಲಿ ಸಂಯೋಜನೆಯಲ್ಲಿ ಪ್ರತಿಯೊಂದು ಹೇಳಿಕೆಯು ಸತ್ಯ ಅಸತ್ಯವಾಗಿರುತ್ತದೆ ಸಂಯೋಜನೆಯಲ್ಲಿ ಪ್ರತಿಯೊಂದು ಹೇಳಿಕೆಯು ಸತ್ಯ ಅಸತ್ಯವಾಗಿರುತ್ತದೆ ಓಕೆ ಅಸತ್ಯವಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಹಾಗಾದ್ರೆ ಇಲ್ಲಿ ಈ ಕಡೆ ನೆಕ್ಸ್ಟ್ ಸತ್ಯವಾದ ಹೇಳಿಕೆಯ ಸಂಕೇತ ಟಿ ಸತ್ಯವನ್ನು ಯಾವುದನ್ನು ಸೂಚಿಸ್ತೀವಿ ಸತ್ಯವನ್ನ ಟಿ ಎಂಬ ಸಂಕೇತದಿಂದ ನಾವು ಸೂಚಿಸಲಾಗುತ್ತದೆ ಇಲ್ಲಿ ಸತ್ಯವಾದ ಹೇಳಿಕೆಯ ಸಂಕೇತ ಟಿ ಸತ್ಯವಾದ ಹೇಳಿಕೆಯ ಸಂಕೇತ ಟಿ ಇಂಟು ಬ್ರಾಕೆಟ್ ಟಿ ಅಂದ್ರೆ ಟ್ರುತ್ ಸತ್ಯ ಅಂತ ಹೇಳ್ಬಿಟ್ಟು ಇನ್ನು ಕಾಮರ್ಸ್ ಆಗ್ಬಿಟ್ಟು ಅಸತ್ಯವಾದ ಹೇಳಿಕೆಯ ಸಂಕೇತ ಫಾಲ್ಸ್ ಅಂದ್ರೆ ಇಂಟು ಬ್ರಾಕೆಟ್ ಅಲ್ಲಿ ಅಸತ್ಯ ಅಂದ್ರೆ ಎಫ್ ಇಲ್ಲಿ ಕಾಮರ್ಸ್ ಆಗ್ಬಿಟ್ಟು ಅಸತ್ಯವಾದ ಹೇಳಿಕೆಯ ಸಂಕೇತ ಅಸತ್ಯವಾದ ಹೇಳಿಕೆಯ ಸಂಕೇತ ಅಸತ್ಯವಾದ ಹೇಳಿಕೆಯ ಸಂಕೇತ ಫಾಲ್ಸ್ ಅಂದ್ರೆ ಎಫ್ ಅಸತ್ಯವಾದ ಹೇಳಿಕೆಯ ಸಂಕೇತ ಫಾಲ್ಸ್ ಅಂದ್ರೆ ಎಫ್ ಅದು ನಾವು ಎಫ್ ಅಂದ್ರೆ ಅಸತ್ಯ ಅಂತ ಕರಿತೀವಿ ಅಸತ್ಯ ಮತ್ತೆ ಫಾಲ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಈ ಕಡೆ ಇಲ್ಲಿ ನಾವು ಈ ಸಂಯೋಜನೆಯ ಸತ್ಯತಾ ಮೌಲ್ಯದ ಹೇಳಿಕೆಯನ್ನ ನಾವು ಅವುಗಳ ಸತ್ಯತಾ ಮೌಲ್ಯವನ್ನ ಕುರಿತಂತೆ ನಾವು ಪ್ರತಿಪಾದಿಸುವಂಥದ್ದು ಇಲ್ಲಿ ಏನಾದ್ರೆ ಪ್ರತಿಯೊಂದು ಹೇಳಿಕೆಯ ಸತ್ಯತಾ ಮೌಲ್ಯ ಈ ರೀತಿ ಇರುತ್ತದೆ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಹೇಳಿಕೆಯ ಸತ್ಯತಾ ಮೌಲ್ಯ ಅನ್ನೋದನ್ನ ನಾವಿಲ್ಲಿ ಪ್ರಸ್ತಾಪಿಸಬೇಕು ಹಾಗಾದ್ರೆ ಇಲ್ಲಿ ನೋಡಿ ಎಷ್ಟು ಈ ಸತ್ಯತಾ ಮೌಲ್ಯ ಕೋಷ್ಟಕವನ್ನ ನಾವಿಲ್ಲಿ ಪಿ ಸತ್ಯವಾದಾಗ ಈ ಸಂಯೋಜನೆ ಸತ್ಯತಾ ಪ್ರತಿಯೊಂದು ಹೇಳಿಕೆಯ ಸತ್ಯತಾ ಮೌಲ್ಯ
ಸತ್ಯತಾ ಮೌಲ್ಯ ಹೀಗಿದೆ. ಸತ್ಯತಾ ಮೌಲ್ಯ ಹೀಗಿದೆ. ಫುಲ್ ಸ್ಟಾಪ್ ಇಟ್ಟು ಮುಂದೆ ಇಟ್ಟು ಇಲ್ಲಿ ಹಾಗಾದ್ರೆ ಫಸ್ಟ್ ಒನ್ ಇಲ್ಲಿ ಪಿ ಎಂಬ ಹೇಳಿಕೆ ಅದು ಸತ್ಯ. ಪಿ ಸತ್ಯ ಕಾಮಸ್ ಕ್ಯೂ ಸತ್ಯ. ಇನ್ನು ಪಿ ಡಾಟ್ ಕ್ಯೂ ಸತ್ಯ. ಎಲ್ಲಿ ಪಿ ಸತ್ಯ ಕ್ಯೂ ಸತ್ಯ. ಇನ್ನು ಪಿ ಡಾಟ್ ಕ್ಯೂ ಸತ್ಯವಾಗಿದೆ. ಓಕೆ, ಪಿ ಡಾಟ್ ಕ್ಯೂ ಪಿ ಸತ್ಯ ಆದರೆ ಕ್ಯೂ ಸತ್ಯ. ಇನ್ನು ಪಿ ಡಾಟ್ ಕ್ಯೂ ಕೂಡ ಏನು ಸತ್ಯ. ಸತ್ಯ 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 ಅಂದ್ರೆ ಟಿ ಟಿ ಟಿ. ಪಿ ಡಾಟ್ ಕ್ಯೂ ಸತ್ಯ. ಇನ್ನು ನೆಕ್ಸ್ಟ್ ಕಡೆ ಇಲ್ಲಿ ಪಿ ಅಸತ್ಯ ಕಾಮಸ್ ಕ್ಯೂ ಸತ್ಯ. ಇನ್ನು ಡಾಟ್ ಹಾಕ್ಬಿಟ್ಟು ಪಿ ಡಾಟ್ ಕ್ಯೂ ಅಸತ್ಯ ಇಂಟು ಸತ್ಯ ಇಂಟು ಅಸತ್ಯ. ಅಸತ್ಯ. ಇನ್ನು ನೆಕ್ಸ್ಟ್ ಕ್ಯೂ. ನೆಕ್ಸ್ಟ್ ಕ್ಯೂ ಅಸತ್ಯ. ಕ್ಯೂ ಅಂತಕ್ಕಂಥದ್ದು ಪಿ ಅಸತ್ಯ ಕ್ಯೂ ಸತ್ಯ. ನೆಕ್ಸ್ಟ್ ಕ್ಯೂ ಅಂತಕ್ಕಂಥದ್ದು ಏನಿದೆ ಕ್ಯೂ ಅಸತ್ಯ ಪಿ ಸತ್ಯ. ಡಾಟ್ಸ್ ಅಂದ್ರೆ ಇಲ್ಲಿ ಅಂದ್ರೆ ಅಸತ್ಯ ಇಂಟು ಸತ್ಯ ಇಸ್ ಅಸತ್ಯ. ಪಿ ಡಾಟ್ ಕ್ಯೂ ಅಸತ್ಯ. ಪಿ ಡಾಟ್ ಕ್ಯೂ ಅಸತ್ಯ. ಇನ್ನು ಲಾಸ್ಟ್ ಅಂದ್ರೆ ಪಿ ಅಸತ್ಯ ಕ್ಯೂ ಅಸತ್ಯ. ಅಸತ್ಯ ಇಂಟು ಅಸತ್ಯ ಇಸ್ ಅಸತ್ಯ. ಅಂದ್ರೆ ಮೂರು ಕೂಡ ಎಫ್ ಎಫ್ ಎಫ್. ಅಂದ್ರೆ ಪಿ ಅಸತ್ಯ ಅಂದ್ರೆ ಫಾಲ್ಸ್ ಎಫ್. ಇನ್ನು ಕ್ಯೂ ಅಸತ್ಯ is equal to p dot q ಅಸತ್ಯ. p dot q ಅಸತ್ಯ. ಓಕೆ, ಇನ್ನು ಹಾಗಾದ್ರೆ ಅಂದ್ರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಅಂದ್ರೆ ಅಸತ್ಯ ಇಂಟು ಅಸತ್ಯ is equal to ಅಸತ್ಯ. ಎಫ್ ಎಫ್ ಎಫ್. ಈ ರೀತಿಯಾಗಿ ಸತ್ಯತಾ ಮೌಲ್ಯ ಹೇಳಿಕೆಯನ್ನ ನಾವು ಪ್ರತಿಪಾದಿಸುವಂತದ್ದು. ನೆಕ್ಸ್ಟ್ ಹಾಗಾದ್ರೆ ಈ ಸತ್ಯತಾ ಮೌಲ್ಯದ ಹೇಳಿಕೆಯನ್ನ ನಾವು ಒಂದು ಬಾಕ್ಸ್ ಅಲ್ಲಿ ಬರೆಯಬೇಕು. ಯಾರು ಬರೆಯಬೇಕು? ಸತ್ಯತಾ ಮೌಲ್ಯದ ಹೇಳಿಕೆಯನ್ನ ನಾವು ಒಂದು ಬಾಕ್ಸ್ ಅಲ್ಲಿ ಬರೆಯುವಂಥದ್ದು. ಇಲ್ಲಿ ಮೊದಲನೇದು ಪಿ ಎನ್ನುವಂಥದ್ದು ಒಂದು ಹೇಳಿಕೆ. ನೆಕ್ಸ್ಟ್ ಕ್ಯೂ ಅನ್ನುವಂಥದ್ದು ಮತ್ತೊಂದು ಹೇಳಿಕೆ. ನೆಕ್ಸ್ಟ್ ಸಂಯೋಜನ ಸಂಕೇತ ಡಾಟ್. ಡಾಟ್ ಬಳಸಿ ಪಿ ಮತ್ತು ಕ್ಯೂ ಬದಲಾಗಿರ್ತೀರಿ. ಪಿ ಡಾಟ್ ಕ್ಯೂ ಇದನ್ನ ಪಿ ಡಾಟ್ ಕ್ಯೂ ಇದೊಂದು ಬಾಕ್ಸ್. ಹಾಗಾದ್ರೆ ಇವುಗಳನ್ನು ಸತ್ಯತಾ ಮೌಲ್ಯ ಕೋಷ್ಟಕ ಏನಿದೆಯೋ ಈ ಸಂಕೇತಗಳನ್ನ ಈ ಬಾಕ್ಸ್ ಅಲ್ಲಿ ತುಂಬುವಂಥದ್ದು. ಯಾಕೆಂದ್ರೆ ನೋಡಿ ಪಿ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಈ ಕಡೆ ಇಲ್ಲಿ ಮೂರು ಕಾಲಮ್ ಈ ಕಡೆ ಯಾವುದು ಪಿ ಅನ್ನುವಂಥದ್ದು ಒಂದು ಹೇಳಿಕೆಗೆ, ಕ್ಯೂ ಎನ್ನುವಂಥದ್ದು ಮತ್ತೊಂದು ಹೇಳಿಕೆ, ಪಿ ಡಾಟ್ ಕ್ಯೂ ಎನ್ನುವಂಥದ್ದು ಮತ್ತೊಂದು ಹೇಳಿಕೆ. ಸರಿ, ಹೀಗೆ ನಾಲ್ಕು ಹೇಳಿಕೆಗಳು 1 2 3 4 ಪಿ ಕ್ಯೂ ಪಿ ಡಾಟ್ ಕ್ಯೂ. ಹಾಗಾದ್ರೆ ಈ ಸಂಕೇತಗಳನ್ನ ಈ ಬಾಕ್ಸ್ ಅಲ್ಲಿ ನಾವು
ಯಾಕಪ್ಪ? ಪಿ ಸತ್ಯ, ಸಂಕೇತ ಯಾವ್ಯಾವ? ಪಿ ಸತ್ಯ, ಸತ್ಯದ ಸಂಕೇತ ಟಿ, ಅಸತ್ಯದ ಸಂಕೇತ ಎಫ್. ಹಾಗಾದ್ರೆ ಇಲ್ಲಿ ಪಿ ಸತ್ಯ, ಹಾಗಾದ್ರೆ ಸಂಕೇತ ಯಾವುದು? ಟಿ ಅಂದ್ರೆ ಟ್ರುತ್. ಪಿ ಸತ್ಯ. ನೆಕ್ಸ್ಟ್ ಕ್ಯೂ, ಕ್ಯೂ ಹಾಗಾದ್ರೆ ಸತ್ಯ, ಸಂಕೇತ ಟಿ. ಇನ್ನು ಪಿ ಡಾಟ್ ಕ್ಯೂ, ಪಿ ಡಾಟ್ ಕ್ಯೂ ಇದು ಕೂಡ ಸತ್ಯ, ಸಂಕೇತ ಟಿ. ಹಾಗಾದ್ರೆ ಮೂರು ಕೂಡ ಟಿ 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 ಅಂದ್ರೆ ಪಿ ಸತ್ಯ ಟ್ರುತ್, ಕ್ಯೂ ಸತ್ಯ ಟ್ರುತ್, ಪಿ ಡಾಟ್ ಕ್ಯೂ ಸತ್ಯ ಟ್ರುತ್. ಅದೇ ರೀತಿ ಇವು ಮೂರನ್ನು ಕೂಡ ಈ ಬಾಕ್ಸ್ ಒಳಗೆ ತುಂಬಬಹುದು. ಹೇಗೆ? ಪಿ ಅಸತ್ಯ, ಅಸತ್ಯದ ಸಂಕೇತ ಏನು? ಎಫ್. ಪಿ ಕೆಳಗೆ ಎಫ್ ಮಾಡಿದ್ರೆ ಎಫ್ ಏನು? ಅಸತ್ಯ. ನೆಕ್ಸ್ಟ್ ಕ್ಯೂ ಸತ್ಯ, ಕ್ಯೂ ಕೆಳಗಡೆ ಸಂಕೇತ ಟಿ. ಇನ್ನು ಪಿ ಡಾಟ್ ಕ್ಯೂ ಅಸತ್ಯ, ಪಿ ಡಾಟ್ ಕ್ಯೂ ಅಸತ್ಯ, ಸಂಕೇತ ಎಫ್ ಅಂದ್ರೆ ಫಾಲ್ಸ್. ಇನ್ನು ಥರ್ಡ್ ಲೈನ್ ಅಲ್ಲಿ ಪಿ ಅಸತ್ಯ, ಈ ಪಿ ಕೆಳಗಡೆ ಬರೆಯಬೇಕು. ಪಿ ಕೆಳಗಡೆ ಏನು? ಅಸತ್ಯ, ಸಂಕೇತ ಎಫ್. ಇನ್ನು ಪಿ ಸತ್ಯ, ಏನಿದೆ ನೆಕ್ಸ್ಟ್ ಪಿ ಆಯ್ತು. ನೆಕ್ಸ್ಟ್ ಈ ಕಡೆ ಪಿ ಕ್ಯೂ ಅಂತಕ್ಕಂಥದ್ದು ಇಲ್ಲಿ ಏನಿದೆ? ಪಿ ಥರ್ಡ್ ಲೈನ್ ಅಲ್ಲಿ ಈ ಕಡೆ ಪಿ ಫಸ್ಟ್ ಕ್ಯೂ ಬರುತ್ತೆ. ಕ್ಯೂ ಏನಂತೆ? ಕ್ಯೂ ಅಂತಕ್ಕಂಥದ್ದು ಅಸತ್ಯ, ಎಫ್ ಪಿ ಅಂತಕ್ಕಂಥದ್ದು ಸತ್ಯ ಟ್ರೂತ್. ಇನ್ನು ಪಿ ಡಾಟ್ ಕ್ಯೂ ಅಂತಕ್ಕಂಥದ್ದು ಅಸತ್ಯ, ಎಫ್ ಅಂದ್ರೆ ಟ್ರೂತ್ ಫಾಲ್ಸ್ ಫಾಲ್ಸ್. ಓಕೆ. ನೆಕ್ಸ್ಟ್ ಪಿ ಅಸತ್ಯ, ಕ್ಯೂ ಅಸತ್ಯ, ಪಿ ಡಾಟ್ ಕ್ಯೂ ಅಸತ್ಯ. ಮೂರು ಕೂಡ ಸಂಕೇತಗಳು ಅಸತ್ಯ ಎಫ್. ನೆಕ್ಸ್ಟ್ ಪಿ ಅಸತ್ಯ ಎಫ್, ನೆಕ್ಸ್ಟ್ ಪಿ ಡಾಟ್ ಕ್ಯೂ ಅಸತ್ಯ ಎಫ್. ಈ ರೀತಿಯಾಗಿ ನಾವಿಲ್ಲಿ 5 ಮಾರ್ಕ್ ಕ್ವೆಶ್ಚನ್ಸ್ಗೆ ಸಂಯೋಜನೆಯ ಸತ್ಯತಾ ಮೂಲ್ಯ ಕೋಷ್ಟಕ ನಿರೂಪಿಸಿರಿ ಅಂತ ಕೇಳಿದ್ರೆ ನಾವು ಈ ಪ್ಯಾಟರ್ನ್ ನಲ್ಲೇ ನಾವು ವಿವರಿಸಬೇಕಾಗುತ್ತೆ. 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ 1 ಪಾಯಿಂಟ್ಸ್ ಅಥವಾ 2 ಪಾಯಿಂಟ್ಸ್ ಅನ್ನ ಬಂದ್ಬಿಟ್ಟು ಅದಕ್ಕೊಂದು ಉದಾಹರಣೆಯನ್ನು ನಾವು ಬರ್ಸುವಂಥದ್ದು ನೋಟ್ಸಲ್ಲಿ ಕೂಡ ಬರ್ಸಿದ್ವಿ. ಉದಾಹರಣೆಯನ್ನು ಬರೆಯುವಂಥದ್ದು ಅರ್ಥಾನೆ. ಈಗಿನ ಕ್ಲಾಸಲ್ಲಿ ನಾವು ಇದನ್ನ 5 ಮಾರ್ಕ್ ಕ್ವೆಶ್ಚನ್ಸ್ ನಿಮಗೆ ಎಕ್ಸಾಮಿನೇಷನ್ ಕೇಳುವಂಥದ್ದು ನಾವು ಇದೇ ಟಾಪಿಕ್ ಅಲ್ಲಿ ಕ್ಲಾಸ್ ಮಾಡೋದೇ ಇರ್ತಾನೆ. ಓಕೆ. ಹಾಗಾದ್ರೆ ಇಲ್ಲಿ 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ಬರೆಯುವಂಥದ್ದು ಅಥವಾ 1 ಮಾರ್ಕ್ ಕ್ವೆಶ್ಚನ್ಸ್ ಇದೇ ಪ್ಯಾಟರ್ನ್ ಅಲ್ಲೇ ಬರೀಬೇಕು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಸಬ್ ರೀಡಿಂಗು ವೈಕಲ್ಪಿಕತೆ. ಅದನ್ನು ಕೂಡ 1 ಮಾರ್ಕ್ ಕ್ವೆಶ್ಚನ್ಸ್ ಗೆ ಕೇಳ್ತಾನೆ, 5 ಮಾರ್ಕ್ ಕ್ವೆಶ್ಚನ್ಸ್ ಗೆ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ನೀವು ಆ ಪ್ಯಾಟರ್ನ್ ಗೆ ಅನುಗುಣವಾಗಿ ವಿವರಿಸಬೇಕಾಗುತ್ತೆ. ಸಂಯೋಜನೆ ಆಯಿತು ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ನೆಕ್ಸ್ಟ್ ಟಾಪಿಕ್ ಈಗ ಸಂಯೋಜನೆ ಮುಗಿಯಿತು. ನೆಕ್ಸ್ಟ್ ಟಾಪಿಕ್ ವೈಕಲ್ಪಿಕತೆ. ಇದನ್ನು ಕೂಡ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾರೆ. ಯಾಕೆ? ವೈಕಲ್ಪಿಕತೆ ಎಂದರೇನು 1 ಮಾರ್ಕ್ ಕ್ವೆಶ್ಚನ್ಸ್ ಗೆ, ಅಥವಾ 5 ಮಾರ್ಕ್ ಕ್ವೆಶ್ಚನ್ಸ್ ಗೆ ಅದನ್ನು ಕೇಳಬಹುದು. ಯಾಕೆ? ವೈಕಲ್ಪಿಕತೆಯ ಸತ್ಯತಾ ಮೌಲ್ಯ ಕೋಷ್ಟಕ ಬರೆಯಿರಿ. ಇದನ್ನ 5 ಮಾರ್ಕ್ ಕ್ವೆಶ್ಚನ್ಸ್ ಗೆ ಅದನ್ನು ಕೇಳಬಹುದು. ಆ ಹಿನ್ನೆಲೆಯಲ್ಲಿ ಏನಿಲ್ಲ ಸಬ್ಡಿಂಗು ವೈಕಲ್ಪಿಕತೆ 1 ಮಾರ್ಕ್ ಕ್ವೆಶ್ಚನ್ಸ್ ಗೆ ವೈಕಲ್ಪಿಕತೆ. ಇಲ್ಲಿ ಎಕ್ಸಾಮಿನೇಷನ್ ಗೆ 1 ಮಾರ್ಕ್ ಕ್ವೆಶ್ಚನ್ಸ್ ಗೆ ವೈಕಲ್ಪಿಕತೆ ಎಂದರೇನು 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಅಥವಾ 5 ಮಾರ್ಕ್ ಕ್ವೆಶ್ಚನ್ಸ್ ಗೆ ವೈಕಲ್ಪಿಕತೆಯ ಸತ್ಯತಾ ಮೌಲ್ಯ ಕೋಷ್ಟಕ ನಿರೂಪಿಸಿರಿ. ಈ ರೀತಿ ನಾವು ಕೇಳಬಹುದು. ಹಾಗಾದ್ರೆ ಆ ರೀತಿ ಕೇಳಿದಾಗ ನೋಡಿ, ಹಾಗಾದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್ ಗೆ ವೈಕಲ್ಪಿಕತೆ ಎಂದರೇನು? ಇದಕ್ಕೆ ಡೆಫಿನೇಷನ್ ಈ ಕಡೆ 2 ಹೇಳಿಕೆಗಳನ್ನ ಅಥವಾ ಎಂಬ ಪದದಿಂದ ನಾವು ಏನಿಲ್ಲಿ 2 ಹೇಳಿಕೆಗಳನ್ನ ಅಥವಾ ಎಂಬ ಪದದಿಂದ ಒಟ್ಟುಗೂಡಿಸಿದರೆ ವೈಕಲ್ಪಿಕತೆ ಎಂದು ಹೆಸರು. ವೈಕಲ್ಪಿಕತೆ
ಅಂದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಎರಡು ಹೇಳಿಕೆಗಳನ್ನ ಮತ್ತು ಎನ್ನುವ ಅಥವಾ ಎನ್ನುವ ಪದದಿಂದ ಎರಡು ಹೇಳಿಕೆಗಳನ್ನು ಅಥವಾ ಎಂಬ ಪದದಿಂದ ಒಟ್ಟುಗೂಡಿಸುವುದಕ್ಕೆ ಸಿಂಗಲ್ ಟರ್ಮ್ಸ್ ಅಲ್ಲಿ ಅಥವಾ ಅದರ ಅಂಡರ್ಲೈನ್ ಮಾಡ್ಕೊಂಡು ಏನು ಎರಡು ಹೇಳಿಕೆಗಳನ್ನ ಅಥವಾ ಎಂಬ ಪದದಿಂದ ಒಟ್ಟುಗೂಡಿಸುವುದಕ್ಕೆ ವೈಕಲ್ಪಿಕತೆ ಎಂದು ಹೆಸರು. ಅಥವಾ ಎಂಬ ಪದದಿಂದ ಒಟ್ಟುಗೂಡಿಸುವುದಕ್ಕೆ ಅಥವಾ ಒಂದುಗೂಡಿಸುವುದಕ್ಕೆ ವೈಕಲ್ಪಿಕತೆ ಎಂದು ಹೆಸರು. ಒಟ್ಟುಗೂಡಿಸುವುದಕ್ಕೆ ವೈಕಲ್ಪಿಕತೆ ಎಂದು ಹೆಸರು. ಓಕೆ, ಇದನ್ನ 1 ಮಾರ್ಕ್ ಪ್ರಶಸ್ತಿಯ ವೈಕಲ್ಪಿಕತೆ ಎಂದರೆ ಅಂತ ಕೇಳಿದ್ರೆ ನೀವು ಈ ರೀತಿಯಾಗಿ ಬರೆಯುವಂಥದ್ದು. ಹಾಗಾದ್ರೆ ಇದು ಕೆಳಗಡೆ ನೀವು ಒಂದು ಉದಾಹರಣೆಯನ್ನು ಬರೆಯುವಂಥದ್ದು. 1 ಮಾರ್ಕ್ ಪ್ರಶಸ್ತಿ ಕೇಳಿದ್ರೆ 1 ಪಾಯಿಂಟ್ಸ್ ಬರೆದ್ರಿ. ಇದ್ರ ಕೆಳಗಡೆ ಬೇಕಾದ್ರೆ ನೀವು ಒಂದು ಉದಾಹರಣೆಯನ್ನು ಬರೆಯುವಂಥದ್ದು ಇಲ್ಲಿ ಪ್ರಸ್ತುತವಾಗ್ತದೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಉದಾಹರಣೆ ಯಾರಪ್ಪ, ಎರಡು ಹೇಳಿಕೆಗಳನ್ನು ನಾವಿಲ್ಲಿ ಅಥವಾ ಎಂಬ ಪದದಿಂದ ಒಟ್ಟುಗೂಡಿಸಿ ಹೇಳೋದಕ್ಕೆ ವೈಕಲ್ಪಿಕತೆ ಎಂದು ಹೆಸರು. ಇದಕ್ಕೆ ಫಾರ್ ಎಕ್ಸಾಂಪಲ್ ಉದಾಹರಣೆ, ನೆಕ್ಸ್ಟ್ ಲೈನಲ್ಲಿ ಉದಾಹರಣೆ, ದೆಹಲಿಯು ಭಾರತದ ರಾಜಧಾನಿ. ಡೆಲ್ಲಿ ಅಂತಕ್ಕಂಥದ್ದು ಭಾರತದ ರಾಜಧಾನಿ. ಇನ್ನು ವೈಕಲ್ಪಿಕತೆ ಇದನ್ನು ಬಳಸಿರೋದಾದ್ರೆ ಸಂಕೇತ ಅಥವಾ ಎನ್ನುವಂಥದ್ದು. ಹಾಗಾದ್ರೆ ಈ ಸಂಕೇತವನ್ನು ಬಳಸಿರೋದಾದ್ರೆ ದೆಹಲಿಯು ಭಾರತದ ರಾಜಧಾನಿ ಅಥವಾ ಬೆಂಗಳೂರು ಕರ್ನಾಟಕದ ರಾಜಧಾನಿ. ಏನಿದೆ, ದಿಲ್ಲಿಯು ಭಾರತದ ರಾಜಧಾನಿ ಅಥವಾ ಬೆಂಗಳೂರು ಕರ್ನಾಟಕದ ರಾಜಧಾನಿ. ನಾವಿದನ್ನ ಈ ಅಥವಾ ಎಂಬ ಪದವನ್ನ ಬಳಸಿರೋದಾದ್ರೆ ಈ ವೈಕಲ್ಪಿಕತೆಗೆ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಉದಾಹರಣೆ, ದೆಹಲಿಯು ಭಾರತದ ರಾಜಧಾನಿ. ದೆಹಲಿಯು ಭಾರತದ ರಾಜಧಾನಿ ಅಥವಾ ದೆಹಲಿಯು ಭಾರತದ ರಾಜಧಾನಿ ಅಥವಾ ಇದನ್ನು ಬಳಸಿರೋದಾದ್ರೆ ವೈಕಲ್ಪಿಕತೆಯನ್ನು ಬಳಸಿರೋದಾದ್ರೆ ಅಥವಾ ಬೆಂಗಳೂರು ಕರ್ನಾಟಕದ ರಾಜಧಾನಿ. ಇದನ್ನು ಅಥವಾ ಸಿಂಗಲ್ ಟರ್ಮ್ಸ್ ಅಲ್ಲಿ ಅಂಡರ್ಲೈನ್. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಓಕೆ, ಇಲ್ಲಿ ಈ ಎರಡು ಹೇಳಿಕೆಗಳನ್ನ ಅಥವಾ ಎಂಬ ಪದವನ್ನು ಬಳಸಿ, ಈ ಉಪಾಧಿಯನ್ನು ಬಳಸಿ ನಾವಿಲ್ಲಿ ಹೇಳಲಾಗುತ್ತದೆ. ಓಕೆ, ನೆಕ್ಸ್ಟ್ ಆಗಿದ್ರೆ ಕಂಟಿನ್ಯೂಷನ್ ಅಲ್ಲಿ ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಈ ಕಡೆ ವೈಕಲ್ಪಿಕತೆಯ ಸಂಕೇತ ವೆಸ್ಡ್. ವೆಸ್ಡ್ ಅಂದ್ರೆ ಅದಕ್ಕೆ ಸಂಕೇತ ವಿ. ವಿ ಮೀನ್ಸ್ ವೆಸ್ಡ್. ವೈಕಲ್ಪಿಕತೆಯ ಸಂಕೇತ, ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ವೈಕಲ್ಪಿಕತೆಯ ಸಂಕೇತ ವೆಸ್ಡ್. ವೈಕಲ್ಪಿಕತೆಯ ಸಂಕೇತ ವೆಸ್ಡ್. ಸಂಕೇತ ವಿ. ವಿ ಇಟ್ಟು ಬ್ರಾಕೆಟ್ ಅಲ್ಲಿ ವೆಸ್ಡ್. ವಿ ಮೀನ್ಸ್ ವೆಸ್ಡ್. ವೈಕಲ್ಪಿಕತೆಯ ಸಂಕೇತ ವೆಸ್ಡ್. ಇನ್ನು ಅದರಲ್ಲೇ ಕಂಟಿನ್ಯೂಷನ್. ಹಾಗಾದರೆ ನಾವು ಈ ಎರಡು ಹೇಳಿಕೆಗಳಾದ ಯಾವುದು, ದೆಹಲಿಯು ಭಾರತದ ರಾಜಧಾನಿ ಅಥವಾ ಬೆಂಗಳೂರು
ದೆಹಲಿಯು ಭಾರತದ ರಾಜಧಾನಿ. ವಿ ಅಂದ್ರೆ ವೆಸ್ಟ್, ಬೆಂಗಳೂರು ಕರ್ನಾಟಕದ ರಾಜಧಾನಿ. ನಾವು ಇದನ್ನ ವೆಸ್ಟ್ ಬಳಸಿ ಹೇಳುವಂಥದ್ದು. ಹೇಗೆ? ದೆಹಲಿಯು ಭಾರತದ ರಾಜಧಾನಿ. ದೆಹಲಿಯು ಭಾರತದ ರಾಜಧಾನಿ. ಸರಿ. ಏನು ವೈಕಲ್ಪಿಕತೆಯ ಸಂಕೇತ? ವೈಕಲ್ಪಿಕತೆಯ ಸಂಕೇತ ವೆಸ್ಟ್. ವೆಸ್ಟ್ ಬಳಸಿರೋದಾದ್ರೆ ವೆಸ್ಟ್, ಬೆಂಗಳೂರು ಕರ್ನಾಟಕದ ರಾಜಧಾನಿ. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಓಕೆ. ಇನ್ನು ನೆಕ್ಸ್ಟ್ ನೋಡಿ ಕಂಟಿನ್ಯೂಷನ್ ಅಲ್ಲಿ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳನ್ನ ತೆಗೆದುಕೊಂಡು ನಾವು ಈ ವೆಸಲ್ನ ಬಳಸಿ ಯಾವ ರೀತಿಯಾಗಿ ನಾವು ಸಾಂಕೇತಿಸಬಹುದು? ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳನ್ನ ವೆಸಲ್ ಬಳಸಿರೋದಾದ್ರೆ ಯಾವ ರೀತಿಯಾಗಿ ನಾವು ಹೇಳಬಹುದು? ಪಿ ವೆಸಲ್ ಕ್ಯೂ ಎಂಬುದಾಗಿ ಸಾಂಕೇತಿಸಬಹುದು. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಪಿ ಮತ್ತು ಕ್ಯೂ. ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳನ್ನ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳನ್ನು ವೆಸ್ಟ್ ಅಂತ ಬಳಸಿ ಹೇಳಲಾಗಿದೆ. ಯಾವ ರೀತಿ ಹೇಳಬಹುದು? ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳನ್ನ ಕಾಮಸ್ ಪಿ ವೆಸ್ಟ್ ಕ್ಯೂ ಎಂಬುದಾಗಿ ಸಾಂಕೇತಿಸಬಹುದು. ಪಿ ವೆಸ್ಟ್ ಕ್ಯೂ ಎಂಬುದಾಗಿ ಸಾಂಕೇತಿಸಬಹುದು. ಫುಲ್ ಸ್ಟಾಪ್. ಓಕೆ. ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ವೈಕಲ್ಪಿಕತೆಯ ಹಿಂದೆಯಾಗಿ ಸಂಯೋಜನೆಯ ಸತ್ಯತಾ ಮೌಲ್ಯವನ್ನು ನೋಡಿದ್ರು. ಅದೇ ಪ್ಯಾಟರ್ನ್ಗೆ ಅಂದ್ರೆ ಅದೇ ವಿಧಾನಕ್ಕೆ ಅನುಗುಣವಾಗಿ ಇಲ್ಲೂ ಕೂಡ ವೈಕಲ್ಪಿಕತೆಯ ಸತ್ಯತಾ ಮೌಲ್ಯದ ಹೇಳಿಕೆಗಳನ್ನ ನಾವು ಬರೀಬೇಕಾಗುತ್ತೆ. ಇಲ್ಲಿ ಕೂಡ ಅದೇ ರೀತಿ ಸೇಮ್ ಅಲ್ಲಿ ಹಾಗೆ ಯಾವುದು ಪಿ ಇಂಟು ಎಫ್ is equal to f, t into t is equal to t, f into f is equal to f, f into t is equal to f. ಅದೇ ಮಾನದಂಡದಲ್ಲೇ ಇಲ್ಲೂ ಕೂಡ ಅದೇ ವಿಧಾನದಲ್ಲಿ ನಾವು ಬರೆಯಬೇಕಾಗುತ್ತೆ. ಯಾವುದನ್ನ ಸತ್ಯತಾ ಮೌಲ್ಯದ ಹೇಳಿಕೆಗಳನ್ನ ಅದೇ ಪ್ಯಾಟರ್ನ್ ಅನುಗುಣವಾಗಿ ನಾವು ಇಲ್ಲಿ ಬರೀಬೇಕಾಗುತ್ತೆ. ಹಾಗಾದ್ರೆ ಅವುಗಳನ್ನು ನಾವಿಲ್ಲಿ ಪರೀಕ್ಷಿಸುವಂಥದ್ದು. ಓಕೆ. ಹಾಗಾಗಿ ಸತ್ಯತಾ ಮೌಲ್ಯದ ಹೇಳಿಕೆಗಳು, ವೈಕಲ್ಪಿಕತೆಯ ಸತ್ಯತಾ ಮೌಲ್ಯ ಅಂದ್ರೆ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳ ಸತ್ಯವಾದ ಅಂದ್ರೆ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳ ಸತ್ಯತಾ ಮೌಲ್ಯ ಹೀಗಿದೆ. ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳನ್ನು ನಾವು ತೆಗೆದುಕೊಂಡ್ರೆ ಅವುಗಳ ಸತ್ಯತಾ ಮೌಲ್ಯ ಅಂತಕ್ಕಂಥದ್ದನ್ನ ಈ ಕೆಳಗಿನಂತೆ ನಾವಿಲ್ಲಿ ನಮೂದಿಸಬಹುದು. ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳ ಸತ್ಯತಾ ಮೌಲ್ಯ ಹೀಗಿದೆ. ಫುಲ್ ಸ್ಟಾಪ್. ಅದೇ ರೀತಿ ಯಾಕೆ ಅಂತಂದ್ರೆ ಸಂಯೋಜನೆ ಯಾವ ರೀತಿ ಕೊಟ್ಟಿತ್ತು ಆ ರೀತಿ ಅಂದ್ರೆ ಪಿ ಸತ್ಯವಾದಾಗ ಕ್ಯೂ ಸತ್ಯ, ಪಿ ಡಾಟ್ ಕ್ಯೂ ಸತ್ಯ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಇಲ್ಲಿ ಓಕೆ
ಸತ್ಯತಾ ಮೌಲ್ಯವನ್ನು ನಾವು ಹೇಳೋದಾದ್ರೆ ಪಿ ಮತ್ತು ಕ್ಯೂ ಗಳನ್ನ ಪಿ ಸತ್ಯ ಕಾಮಸ್ ಕ್ಯೂ ಸತ್ಯ. ಓಕೆ, ಇನ್ನು ಪಿ ಡಾಟ್ ಕ್ಯೂ ಸತ್ಯ, ಪಿ ಡಾಟ್ ಕ್ಯೂ ಸತ್ಯ. ಅದೇ ರೀತಿ ಬರ್ಕೊಂಡು ಹೋಗು ಇಂದ ಸಂಯೋಜನೆ ಮಾಡಿದಂಗೆ ಸೇಮ್ ಯಾಕೆ ಪಿ ಅಸತ್ಯ ಕಾಮಸ್ ಕ್ಯೂ ಸತ್ಯ, ಪಿ ಡಾಟ್ ಕ್ಯೂ ಅಸತ್ಯ, ಪಿ ಡಾಟ್ ಕ್ಯೂ ಅಸತ್ಯ. ಓಕೆ, ನೆಕ್ಸ್ಟ್ ಅದೇ ರೀತಿಯಲ್ಲಿ ಪಿ ಸತ್ಯ ಕ್ಯೂ ಅಸತ್ಯ, ಪಿ ಡಾಟ್ ಕ್ಯೂ ಅಸತ್ಯ. ಲಾಸ್ಟ್ ಫೋರ್ತ್ ಇನ್ನು ಪಿ ಅಸತ್ಯ. ಓಕೆ, ಇನ್ನು ಕ್ಯೂ ಅಸತ್ಯ, ಇನ್ನು is equal to p dot q ಅಸತ್ಯ, p dot q ಅಸತ್ಯ. ಓಕೆ, ಇನ್ನು ಈ ನಾಲ್ಕು ಸತ್ಯತಾ ಮೌಲ್ಯದ ಹೇಳಿಕೆಗಳನ್ನ ನಾವು ಬಾಕ್ಸ್ ಅಲ್ಲಿ ಬರೆಯಲಾಗಿದೆ. ಅದೇ ರೀತಿ ಸಂಯೋಜನೆ ಯಾವ ರೀತಿ ನಾವು ಮಾಡಬೇಕು ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ಈ ಕಡೆ ಬರೆಯಲಾಗಿದೆ. ಸಂಯೋಜನೆಯನ್ನು ನಾಲ್ಕನ್ನು ಕೂಡ ನಾವು ಈ ಕಡೆ ಬಾಕ್ಸ್ ಅಲ್ಲಿ ಬರೆಯಲಾಗಿದೆ. ಯಾವ ರೀತಿ ನಾವು ಬರೀತೀವಿ ಇಲ್ಲಿ ನೋಡಿ, ಪಿ ಮತ್ತು ಕ್ಯೂ ಈ ಕಡೆ ನಾಲ್ಕನ್ನು ನಾವು ಬರೆಯಲಾಗಿದೆ. ಇಲ್ಲಿ ಈ ರೀತಿಯಾಗಿ 1 2 ಇಲ್ಲಿ 3. ಓಕೆ, ಇಲ್ಲಿ 1 2 3 4 5. ಇಲ್ಲಿ ಎರಡು ಹೇಳಿಕೆಗಳು ಯಾವ್ಯಾವು ಪಿ ಮತ್ತು ಕ್ಯೂ. ಪಿ ಅನ್ನುವಂಥದ್ದು ಒಂದು ಹೇಳಿಕೆ, ನೆಕ್ಸ್ಟ್ ಕ್ಯೂ ಅನ್ನುವಂಥದ್ದು ಮತ್ತೊಂದು ಹೇಳಿಕೆ. ಡಾಟ್ ಬಳಸಿದ್ರೆ ಯಾರು ಸಾರಿ ವೈಕಲ್ಪಿಕತೆಯ ಸಂಕೇತ ಯಾವುದು ವೆಜ್ಡ್ ಬಳಸಿ ಹೇಳಿಕೆಗಳನ್ನ ಪಿ ಮತ್ತು ಕ್ಯೂ ಅನ್ನ ವೆಜ್ಡ್ ಬಳಸಿ ಹೇಳೋದಾದ್ರೆ ಪಿ ವೆಜ್ಡ್ ಕ್ಯೂ. ಅಂದ್ರೆ ಇಲ್ಲಿ ಪಿ ವಿ ಕ್ಯೂ ಅಂದ್ರೆ ಪಿ ವೆಜ್ಡ್ ಕ್ಯೂ. ಹಾಗಾದ್ರೆ ಇಲ್ಲಿ ಪಿ ಕ್ಯೂಗಳನ್ನು ಮಾಡೋದಕ್ಕೆ ಕ್ಯೂ ಮಾಡಬಹುದು. ಪಿ ಸತ್ಯ ಕ್ಯೂ ಸತ್ಯ ಅಂದ್ರೆ ಪಿ ಟ್ರೂತ್ ಕ್ಯೂ ಟ್ರೂತ್, ಪಿ ಡಾಟ್ ಕ್ಯೂ ಟ್ರೂತ್, 3 ಟಿ. ನೆಕ್ಸ್ಟ್ ಪಿ ಅಸತ್ಯ ಎಫ್ ಕ್ಯೂ ಸತ್ಯ ಟ್ರೂತ್, ಇನ್ನು ಪಿ ಡಾಟ್ ಕ್ಯೂ ಅಸತ್ಯ ಎಫ್, ಇನ್ನು ಪಿ ಸತ್ಯ ಟ್ರೂತ್ ಕ್ಯೂ ಅಸತ್ಯ ಎಫ್, ಇನ್ನು ಪಿ ಡಾಟ್ ಕ್ಯೂ ಅಸತ್ಯ ಎಫ್, ಇನ್ನು ಪಿ ಅಸತ್ಯ ಕ್ಯೂ ಅಸತ್ಯ, ಪಿ ಡಾಟ್ ಕ್ಯೂ ಅಸತ್ಯ ಎಫ್ ಎಫ್ ಎಫ್. ಈ ರೀತಿಯಾಗಿ ಇಲ್ಲಿ ನಿಮಗೆ 5 ಮಾರ್ಕ್ ಕ್ವೆಶ್ಚನ್ಸ್ಗೆ ವೈಕಲ್ಪಿಕತೆ ಎಂದರೇನು 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ನೀವು ಒಂದು 2 ಪಾಯಿಂಟ್ಸ್ ಅನ್ನು ಬರೆಯುವಂಥದ್ದು, ಒಂದು ಉದಾಹರಣೆಯನ್ನು ಬರೆಯುವಂಥದ್ದು. ಯಾಕಂದ್ರೆ ವೆಜ್ಡ್ ಬಳಸಿ ಅದಕ್ಕೆ ಅನ್ವಯ ಯಾವ ರೀತಿ ಒಂದು ಉದಾಹರಣೆ ಹೇಳಿಲ್ಲ. ಯಾಕಂದ್ರೆ ದಿಲ್ಲಿಯು ಭಾರತದ ರಾಜಧಾನಿ, ವೆಜ್ಡ್ ಬೆಂಗಳೂರು ಕರ್ನಾಟಕದ ರಾಜಧಾನಿ. ಈ ರೀತಿಯಾಗಿ ಅದನ್ನ ಸಾಂಕೇತಿಸುವಂಥದ್ದು. ಇನ್ನು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದಾಗ ನಾವು ಡೆಫಿನೇಷನ್ಸ್, ನೆಕ್ಸ್ಟ್ ಅದಾದ್ಮೇಲೆ ನಾವು ಅದರ ಮ್ಯಾಟ್ರ್ ಇದೆಯಲ್ಲ ಮ್ಯಾಟ್ರ್, ನೆಕ್ಸ್ಟ್ ಸತ್ಯತಾ ಮೌಲ್ಯದ ಪಿ ಮತ್ತು ಕ್ಯೂ ಎರಡು ಹೇಳಿಕೆಗಳ ಸತ್ಯತಾ ಮೌಲ್ಯದ ಹೇಳಿಕೆಗಳನ್ನು ಬರೆಯಬೇಕು. ಅದಾದ್ಮೇಲೆ ಒಂದು ಬಾಕ್ಸ್ ಅಲ್ಲಿ ನಾವು ಅವುಗಳನ್ನ ಸಂಕೇತಗಳನ್ನ ನಾವು ನಮೂದಿಸುವಂಥದ್ದು. ಇಷ್ಟನ್ನ 5 ಮಾರ್ಕ್ ಕ್ವೆಶ್ಚನ್ಸ್ಗೆ ನಾವಿಲ್ಲಿ ಬರೀಬೇಕಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿಗೆ ಎಷ್ಟಾಯ್ತು, ಇಲ್ಲಿಗೆ 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಮತ್ತು 5 ಮಾರ್ಕ್ ಕ್ವೆಶ್ಚನ್ಸ್ಗೆ. 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಸಂಯೋಜನೆ ಎಂದರೇನು ಕೇಳಬಹುದು, 5 ಮಾರ್ಕ್ ಕ್ವೆಶ್ಚನ್ಸ್ಗೆ ಸಂಯೋಜನೆಯ ಸತ್ಯತಾ ಮೌಲ್ಯ ಕೋಷ್ಟಕ ಬರೆಯಿರಿ ಅಂತ ಹೇಳಿದ್ರೆ
ಆ ಪ್ಯಾಟರ್ನ್ ಅನ್ನು ಬರೆಯಬೇಕು. ಇದೇ ರೀತಿ ಟಾಪಿಕ್ ವೈಕಲ್ಪಿಕತೆ ಎಂದರೇನು ಅನ್ನೋ ಕ್ವಶನ್ಸ್ಗೆ ಅಥವಾ ವೈಕಲ್ಪಿಕತೆಯ ಸತ್ಯತಾ ಮೌಲ್ಯ ಕೋಷ್ಟಕ ಬರೆಯಿರಿ ಅಂತ ಹೇಳ್ಬಿಟ್ಟು ಏನಾದರೂ ಕೂಡ ವೈಮಾನ ಕ್ವಶನ್ಸ್ ಕೇಳಿದ್ರೆ ಈ ರೀತಿಯಾಗಿ ಬರೆಯುವಂಥದ್ದು. ಓಕೆ, ಈ ಚಾಪ್ಟರ್ ಯಾವುದು ಆಧುನಿಕ ಮತ್ತು ಸಾಂಕೇತಿಕ ತರ್ಕಶಾಸ್ತ್ರ, ಮಾಡರ್ನ್ ಅಂಡ್ ಸಿಂಬಾಲಿಕಲ್ ಲಾಜಿಕ್, ಇದು ಚಾಪ್ಟರ್ 7. ನಾವು ಸಿಲೆಬಸ್ ಪ್ರಕಾರ ನಾವಿಲ್ಲಿ ನಿಮಗೆ ಈ ಚಾಪ್ಟರ್ ಕ್ಲಾಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಈ ಚಾಪ್ಟರ್ ಮೇಲೆ ನೆಕ್ಸ್ಟ್ ನಾವಿಲ್ಲಿ ನಾವು ಮುಂದಿನ ವಿಷಯಕ್ಕೆ ನಾವಿಲ್ಲಿ ಪಾಠ ಮಾಡ್ತಕ್ಕಂಥದ್ದು. ಓಕೆ, ಯೂಟ್ಯೂಬ್ ಕ್ಲಾಸಲ್ಲಿ ಕೂಡ ಕ್ಲಾಸ್ 1 ಮೊದಲನೇ ತರಗತಿ ಆಗುತ್ತೆ. ಪ್ರಸ್ತುತ ಕ್ಲಾಸ್ ಅನ್ನು ಯೂಟ್ಯೂಬ್ ಕ್ಲಾಸ್ ಇದೆ. ಓಕೆ.